ಊರಿ ವಿತ್ ಆರ್ಕೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಅತಿಯಾಗಿ ಸಹಾಯ ಮಾಡೋದ್ರಿಂದ ಹೇಗೆ ನಮಗೆ ಸಮಸ್ಯೆಗಳಾಗುತ್ತೆ ಅನ್ನೋದಕ್ಕೆ ಒಂದು ಪುಟ್ಟದಾಗಿರುವಂಥ ಕಥೆಯನ್ನ ನಿಮ್ಮ ಮುಂದೆ ಹೇಳೋಕೆ ಬಂದಿದ್ದೀನಿ. ಕಥೆಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಬ ರೈತ ಇರ್ತಾನೆ. ಆ ರೈತನ ಹತ್ರ ಒಂದು ಕುದುರೆ ಮತ್ತೊಂದು ಕುರಿ ಇರುತ್ತೆ. ಆ ಕುದುರೆಗೆ ಪದೇ ಪದೇ ಹುಷಾರಿರೋದಿಲ್ಲ. ಹಾಗಾಗಿ ಅವನು ಪಶು ವೈದ್ಯರನ್ನ ಕರ್ಕೊಂಡು ಬರ್ತಾನೆ. ಅವಾಗ ಪಶು ವೈದ್ಯರು ಆ ಕುದುರೆಯನ್ನ ನೋಡಿ ಅದಕ್ಕೆ 10 ದಿನಗಳ ಮಾತ್ರೆಯನ್ನ ಕೊಡ್ತಾರೆ. ಕೊಟ್ಟು ಈ 10 ದಿನದಲ್ಲಿ ಈ ಕುದುರೆ ಹುಷಾರಾದ್ರೆ ಆಗುತ್ತೆ, ಇಲ್ಲ ಅಂತಂದ್ರೆ ನಾವಿದನ್ನ ಸಾಯಿಸೋಣ ಅಂತ ಹೇಳ್ತಾರೆ. ಈ ಮಾತುಗಳನ್ನ ದೂರದಲ್ಲಿ ನಿಂತು ಕುರಿ ಕೇಳ್ತಾ ಇರು. ವೈದ್ಯ ಮತ್ತು ರೈತ ಆಚೆ ಹೋದ್ಮೇಲೆ ಕುರಿ ಬಂದು ಕುದುರೆಗೆ ಹೇಳುತ್ತೆ, ನೋಡು, ನೀನ್ 10 ದಿನದಲ್ಲಿ ಹುಷಾರಾಗ್ಲಿಲ್ಲ ಅಂತಂದ್ರೆ ನಿನ್ನನ್ನ ಸಾಯಿಸ್ತಾರೆ ಅಂತ ಹೇಳು. ಅದಾದ್ಮೇಲೆ ರೈತ ಬರ್ತಾನೆ. ಪ್ರತಿದಿನಾನು ಆ ಕುದುರೆಗೆ ಮಾತ್ರೆಯನ್ನ ಹಾಕ್ತಾನೆ. ಆ ಕುದುರೆಗೆ ಮಾತ್ರೆ ಹಾಕಿದ್ರು ಕೂಡ ಕುದುರೆ ಹುಷಾರಾಗೋದಿಲ್ಲ. ಮತ್ತೆ ಕುರಿ ಬರುತ್ತೆ, ಕುದುರೆಗೆ ಹೇಳುತ್ತೆ, ಹುಷಾರಾಗು, ಇಲ್ಲ ಅಂತಂದ್ರೆ ನಿನ್ನ ಸಾಯಿಸ್ತಾರೆ. ಪ್ರತಿದಿನಾನು ಕುರಿ ಬಂದು ಅದಕ್ಕೆ ಹೇಳ್ತಾ ಇರುತ್ತೆ. ಆದ್ರೆ ಕುದುರೆ ಆ ಮಾತುಗಳನ್ನ ಕೇಳೋದಿಲ್ಲ. ಕೊನೆಗೆ 10ನೇ ದಿನ ಬರುತ್ತೆ. 10ನೇ ದಿನಾನು ಕೂಡ ರೈತ ಬಂದು ಅದಕ್ಕೆ ಮಾತ್ರೆಯನ್ನ ಹಾಕಿ ಹೋಗ್ತಾನೆ. ಹೋಗಿ ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಬಂದು ನೋಡ್ತಾನೆ, ಕುದುರೆಗೆ ಮತ್ತೆ ಹುಷಾರಾಗಿರೋದಿಲ್ಲ. ಕುದುರೆ ಹಾಗೆ ಮಲ್ಕೊಂಡಿರುತ್ತೆ. ಆವಾಗ ರೈತ ಯೋಚನೆ ಮಾಡ್ತಾನೆ, ಕುದುರೆಯನ್ನ ವೈದ್ಯರನ್ನ ಕರ್ಕೊಂಡು ಬಂದು ಈ ಕುದುರೆಯನ್ನ ಸಾಯಿಸೋದೇ ಮೇಲು ಅಂತ ಹೇಳಿ ವೈದ್ಯರನ್ನ ಕರೆಯೋಕೆ ಹೋಗ್ತಾನೆ. ಅಷ್ಟರಲ್ಲೇನೆ ಕುರಿ ಬರುತ್ತೆ. ಕುರಿ ಬಂದು ಕುದುರೆಗೆ ಹೇಳುತ್ತೆ, ಇದು ನಿನ್ನ ಕೊನೆಯ ದಿನ. ನೀನು ಇವಾಗ ಎದ್ದು ಓಡಾಡ್ಲಿಲ್ಲ ಅಂತಂದ್ರೆ ನಮ್ಮ ಮಾಲೀಕರು ಡಾಕ್ಟರ್ನ ಕರ್ಕೊಂಡು ಬಂದು ನಿನ್ನನ್ನು ಸಾಯಿಸ್ತಾರೆ ಅಂತ ಹೇಳಿ. ಅವಾಗ ಕುದುರೆಗೆ ಭಯ ಆಗಿ ಕುದುರೆ ಎದ್ದು ಓಡಾಡೋಕೆ ಪ್ರಾರಂಭ ಮಾಡಿ. ಅಷ್ಟರಲ್ಲಿ ರೈತ ವೈದ್ಯರನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ. ಬಂದ ನಂತರ ಕುದುರೆ ಓಡಾಡೋದನ್ನ ನೋಡಿ ರೈತನಿಗೆ ತುಂಬಾ ಖುಷಿ ಆಗುತ್ತೆ. ಅವಾಗ ರೈತ ಅಂತಾನೆ ಡಾಕ್ಟರ್ ಮುಂದೆ, ಅಯ್ಯೋ, ನಮ್ಮ ಕುದುರೆ ಎದ್ದು ಓಡಾಡ್ತಾ ಇದೆಯಲ್ಲ, ನನಗೆಷ್ಟು ಖುಷಿ ಆಗ್ತಾ ಇದೆ ಡಾಕ್ಟ್ರೆ, ನಿಮ್ಗೆ ಗೊತ್ತಾ ಅಂತ ಹೇಳ್ತಾರೆ. ಆವಾಗ ಡಾಕ್ಟರ್ ಹೇಳ್ತಾರೆ, ಇದೇ ಖುಷಿಗೆ ಏನು ಪಾರ್ಟಿ ಇಲ್ವಾ ಅಂತ ಕೇಳಿದಾಗ ರೈತ ಹೇಳ್ತಾನೆ, ಪಾರ್ಟಿ ಹಾಕಿಲ್ಲ, ಇವತ್ತು ಸಾಯಂಕಾಲನೇ ಬನ್ನಿ, ಕುರಿನ ಕತ್ತರಿಸಿ ತಿನ್ನೋಣ ಅಂತ ಹೇಳ್ತಾನೆ. ಯಾಕೆ ನಾನು ನಿಮ್ಗೆ ಈ ಕಥೆಯನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅತಿಯಾಗಿ ಸಹಾಯ ಮಾಡೋದ್ರಿಂದ ಒಂದೊಂದ್ಸಾರಿ ನಮಗೂ ಕೂಡ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ನಿಮಗೆ ಸಮಸ್ಯೆ ಬರುವಂತಹ ಸಹಾಯಗಳನ್ನ ಯಾರಿಗೂ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.